ಗೈಸ್, ವೆಲ್ಕಮ್ ಟು ಗಿವ್ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ನನಗೆ ಗೊತ್ತು ಡಿ ಬಾಸ್ ಅವರು ಅರೆಸ್ಟ್ ಆಗಿರುವಂಥ ನ್ಯೂಸ್ ಎಲ್ಲ ಕಡೆ ಹರಿದಾಡ್ತಿದ್ದೆ, ಏನೇನೋ ವಿಷಯಗಳು ಆಗ್ತಾ ಇದೆ. ಆದರೆ ಇದರದೊಂದು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಬೇಕಂದ್ರೆ ತೀರ್ಪು ಬರಲಿ. ಯಾಕೆಂದರೆ ನಾನು ಏನು ಹೇಳಬೇಕಾಗಿತ್ತು ನನ್ನ ಸೈಡಿಂದ ಅದೆಲ್ಲ ಹೇಳಾಗಿದೆ. ತೀರ್ಪು ಬರಲಿ, ಅದಾದಮೇಲೆ ನಾವು ಏನಿದ್ರು ಮಾತಾಡ್ಬೋದು. ಇಲ್ಲಿ ನಾನು ಇನ್ನು ಮುಂದೆ ಕಾಂಟ್ರವರ್ಷಿಯಲ್ ವಿಷಯ ಮಾತಾಡಲಿಲ್ಲ ಅಂದರೂ ಕೂಡ ಎಳೆದು ಹಾಕೋದ್ರಿಂದ ನಾನು ಡಿಸೈಡ್ ಮಾಡಿದ್ದೀನಿ, ಇಂಡಿಯಾದಲ್ಲಿ ಯಾವುದೇ ಹಾಟ್ ಟಾಪಿಕ್ ಇದ್ರೂ ಕೂಡ ನಾನಂತೂ ಬರ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ದ ವಿಡಿಯೋ. ಮೊದಲನೇದಾಗಿ ಉತ್ತರಾಖಂಡ ಸಿನಿಮಾದ ಒಂದು BGM ವರ್ಕ್ ಏನಿದೆ ಅದು ಮುಂಬೈಯಲ್ಲಿ ನಡೀತಿದೆ ಅಂತ ವಿಷಯ ಬಂದಿರುವಂಥದ್ದು. ಆ್ಯಂಡ್ BGM ವರ್ಕ್ ಅದ್ಭುತವಾಗಿ ನಡೀತಾ ಇದೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ KRG ಕನೆಕ್ಟ್ಸ್ನ ಒಂದು ಸಿಚುವೇಶನ್ ಏನಿದೆಯಲ್ಲ, ನಾವು ಯುವ ಶೂಟಿಂಗಲ್ಲಿ ಇರಬೇಕಾದ್ರೆ ನಾವು ಕೇಳ್ಪಟ್ಟಿದ್ವಿ ತುಂಬಾ ಬ್ಯಾಡಾಗಿ ಹೋಗ್ತಾ ಇದೆ ಅಂತ. ಯಾಕೆಂದರೆ ಸಿನಿಮಾಸ್ ಏನೋ ಸ್ಟೋರಿ ಸ್ಕ್ರಿಪ್ಟ್ ವೈಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ, ಆದರೆ ಆ ಒಂದು ಎನರ್ಜಿ ಏನಿದೆ ಅದು ಮೀಟ್ ಆಗ್ತಾ ಇಲ್ಲ. ಅವರ ಒಂದು ಏನು ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಲಿ ಅವರೊಂದು ಪ್ರೊಡಕ್ಷನ್ ಹೌಸ್ನ ಒಂದು ಶ್ರಮ ಏನಿದೆಯಲ್ಲ ಅದು ಮೀಟ್ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ಆದರೆ ಉತ್ತರಾಖಂಡ ಅದೆಲ್ಲದಕ್ಕೂ ಒಂದು ಉತ್ತರ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಎರಡನೇ ಅಪ್ಡೇಟ್ ಬಂದು ಇಬ್ಬನಿ ತಬ್ಬಿದ ಇಲೆಯಲ್ಲಿ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಈ ಒಂದು ಅಪ್ಡೇಟ್ ಏನಿದೆಯಲ್ಲ ಬಂದಾಗ, ಜಸ್ಟ್ ಟೈಟಲ್ ರಿವೀಲ್ ಆದಾಗ ಮೊದಲನೇ ಯೂಟ್ಯೂಬರ್ ನಾನೇ ಆಗಿದ್ದು, ಪರಮಾವ ಕಡೆಯಿಂದ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದು. ಆಗ ನನಗೆ ಅಷ್ಟು ವ್ಯೂಸ್ ಕೂಡ ಬಂದಿರಲಿಲ್ಲ. ಈಗ ಎಲ್ಲರೂ ಮಾತಾಡ್ತೀರಾ, ಎಲ್ಲರಿಗೂ ವ್ಯೂಸ್ ಕೂಡ ಹೋಗ್ತಾ ಇದೆ. ಪರವಾಗಿಲ್ಲ, ನಾನು ಈಗ ಹೇಳ್ತೀನಿ ವಿಷಯನ. ಪರಮಾವದಿಂದ ಇಬ್ಬನಿ ತಬ್ಬಿದ ಇಲೆಯಲ್ಲಿ ಇದೊಂದು ಫ್ರೆಶ್ ಕಾನ್ಸೆಪ್ಟ್ ಆಚೆ ಬರ್ತಿರುವಂಥದ್ದು. ನೋಡೋಣ ಗುರು, ಇದರಲ್ಲಿ ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ತುಂಬ ಟೈಮ್ ಆದಮೇಲೆ ಫೀಲ್ ಗುಡ್ ಮೂವಿ ಬರೋಕೆ ಹೊಟ್ಟಿರುವಂಥದ್ದು. ಸಪ್ತಸಾಗರದ ಆಚೆ ಎಲ್ಲ ಸೈಡ್ ಬಿ ನೋಡಿ ಎಲ್ಲ ಟ್ರೌಮಟೈಸ್ ಆಗಿರೋವಂಥವ್ರು ಈ ಒಂದು ಫ್ರೆಶ್ ಫೀಲ್ ಗುಡ್ ಮೂವಿನ ನೋಡಿ ಅಂತಲೇ ಹೇಳ್ಬೋದು. ಈಗ ವೆಬ್ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇ ವೆಬ್ ಸೀರೀಸು ಕರ್ನಾಟಕದಂತ ಇಷ್ಟೊಂದು ರೆಕಗ್ನೈಸ್ ಆಗ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ಮೇಲೆ ಗೊತ್ತಾಗೋಕೆ ಹೊಟ್ಟಿದೆ ಅಂತ ನಾನು ಅನ್ಕೊತೀನಿ. ಕಂಪ್ಲೀಟಾಗಿ ಎಲ್ಲ ಹಾಲಿವುಡ್ ಅವರು ಕೂಡ ರಿಯಾಕ್ಷನ್ ಮಾಡೋರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಒಂದು ವೆಬ್ ಸೀರೀಸ್ ಅದ್ಭುತವಾಗಿದೆ ಅಂತ. ಆ್ಯಕ್ಟರ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಆ್ಯಕ್ಟರ್ಸೇ ಇರುವಂಥದ್ದು ಆಗಿರೋದ್ರಿಂದ ನನಗೆ ಗೊತ್ತಿರಂಗೆ ಇದ್ರ ಮೇಲೆ ಮೇನ್ಲಿ ಫೋಕಸ್ ಮಾಡಿರೋಂಥ ಸ್ಕ್ರಿಪ್ಟ್ ವೈಸ್ ಆಗಿರೋವಂಥದ್ದು. ಈ ವೆಬ್ ಸೀರೀಸ್ಗೆ ನಮ್ಮ ಕಂಪ್ಲೀಟಾಗಿ ಸಪೋರ್ಟ್ ಇದ್ರೇ ಇಂಥ ಒಂದು ವೆಬ್ ಸೀರೀಸ್ ಇನ್ಮೇಲೆ ಬರೋಕೆ ಹೊರಟಿರುವಂಥದ್ದು ಕನ್ನಡ ಇಂಡಸ್ಟ್ರಿಲಿ. ಈಗ ಬಗೀರ ಮೂವಿ ಬಗ್ಗೆ ಮಾತಾಡೋದಾದರೆ 2025ಕ್ಕೆ ರಿಲೀಸ್ ಆಗುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇತ್ತಲ್ಲ, ಅವರಿಗೆ ಕ್ಲಾರಿಫೈ ಮಾಡಿ ಹೇಳ್ತಿರೋದು ಏನಂತಂದರೆ, ಬಗೀರ ಟೀಮ್ ಹೇಳ್ತಿರೋಂಥದ್ದು. ನಾವು ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ ನವಂಬರಿಗೆ ರಿಲೀಸ್ ಆಗುತ್ತೆ ಅಂತ. ಟೆಂಟೇಟಿವ್ ರಿಲೀಸ್ ಆಗಿರೋವಂಥದ್ದೇ ನವಂಬರ್ಗೆ ಅಂತ ಹೇಳ್ಬೋದು, ಅಥವಾ ಅಫಿಷಿಯಲ್ ನ್ಯೂಸ್ ಇನ್ನು ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಎಕ್ಸಾಕ್ಟ್ ಡೇಟ್ ಬರೋ ತನಕ. ಯಾಕೆಂದರೆ ನವಂಬರ್ಗೆ ಅಂತ ಹೇಳಿದ ತಕ್ಷಣ ಅಲ್ಲಿಗೇನೆ ಬರುವಂಥ ಸಾಧ್ಯತೆಗಳಿಲ್ಲ. ಆದರೂ ನವಂಬರೇ ಈಗ ಎಕ್ಸ್ಪೆಕ್ಟ್ ಮಾಡಿರೋವಂಥದ್ದು. ನನಗೆ ಖುಷಿ ಆಗ್ತಿರೋದು ಏನಂದರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಏನೇನು ಹೇಳ್ತಾ ಬಂದಿದೆಯೋ ಅದೆಲ್ಲ ಹೇಳ್ದಂಗೆ ಕೂತಿದ್ದಲ್ಲ. ನಾನು ಹೇಳಿದ್ದೆ ನವಂಬರಿಗೆ ಕೂತಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಈ ಒಂದು ರೇಂಜಲ್ಲಿ ಯಾರು ಕೂರ್ತಾ ಇಲ್ಲ. ಜುಲೈ 26ನೇ ತಾರೀಕು ಮಾಫಿಯಾ ಮೂವಿ ರಿಲೀಸ್ ಆಗಿಕೊಟ್ಟಿದೆ. ಜೂನ್ ತಿಂಗಳಲ್ಲಿಲ್ಲ ಅಂದರೂ ಕೂಡ ಜುಲೈ ಯಾರು ಹೇಳಿದ್ದು ಜೂನ್ ತಿಂಗಳಲ್ಲಿಲ್ಲ ಅಂತ? ಕೋಠಿ ಮೂವಿ ಬಂತಲ್ಲ, ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಮೂವಿ ಟೀಮಿಗೆ. ಯಾಕೆಂದರೆ ಈ ಸಮಯದಲ್ಲಿ ಕನ್ನಡ ಇಂಡಸ್ಟ್ರಿನ ಈಗ ಯಾವ ರೀತಿಯಾಗಿದೆ ಅಂದರೆ, ಒಂದು ಸಿನಿಮಾ ಕೂಡ ಇಲ್ಲ ರಿವ್ಯೂ ಮಾಡೋದಕ್ಕೆ. ಬ್ಲಿಂಕ್ ಬಂತು, ಶಾಕಾಹಾರಿ ಬಂತು, ಅದಾದಮೇಲೆ ಒಂದೊಳ್ಳೆ ಸಿನಿಮಾ ನೋಡಬೇಕು ಅಂತ ಬಂದರೆ ಇಲ್ಲಿ ಕೋಟಿ ಮೂವಿನೇ ಇರೋ ಅಂಥದ್ದು. ಇದ್ರ ಮಧ್ಯದಲ್ಲಿ ನಿಮಗೆ ಯಾವುದಾದ್ರು ಮೂವಿ ನೋಡಿ, ಬ್ರೋ ಈ ಮೂವಿನ ಮೆನ್ಷನ್ ಮಾಡೋದೇ ಮರ್ತಿದ್ದೀರಲ್ಲ ಅಂತಂದರೆ ಅದನ್ನು ದಯವಿಟ್ಟು ಮೆನ್ಷನ್ ಮಾಡಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತಲೇ ಹೇಳ್ಬೋದು. ಈಗ ಮಾಫಿಯಾ ಮೂವಿ ರಿಲೀಸ್ ಆಗಿಕೊಟ್ಟಿರೋಂಥದ್ದು ಜುಲೈ 26ನೇ ತಾರೀಕು. ಎಕ್ಸ್ಪೆಕ್ಟು ಚೀತಾ ಮತ್ತು ಇವರ ಒಂದು ಅಪ್ಕಮಿಂಗ್ ಮೂವಿ ಪ್ರಾಜೆಕ್ಟ್ಸ್ ಏನಿದೆಯಲ್ಲ, ಮೇಲೆ ಕರಾವಳಿ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರ ಮೇಲೆ ಹೋಪ್ಸ್ ಕಮ್ಮಿನೇ ಇದೆ. ಆದರೆ ಇವ್ರ ಆ್ಯಕ್ಟಿಂಗ್ ಬೇಸ್ ಮೇಲೆ ನಾನಂತೂ ನೋಡ್ತೀನಿ ಗುರು. ಯಾಕೆಂದರೆ ಪ್ರಜ್ವಲ್ ದೇವರಾಜ್ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ಜೆನ್ಯೂನ್ಲಿ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಎಲ್ಲ ಚೆನ್ನಾಗಿರುತ್ತೆ. ಯಾಕೆ ಹಿಟ್ ಆಗಲ್ಲ ಅಂತ ನನಗೆ ಗೊತ್ತಿಲ್ಲ. ಲಾಸ್ಟ್ ಯಾವುದೋ ಅದೊಂದು ಸ್ಕ್ರಿಪ್ಟ್ ಯಾಕೆ ಚೂಸ್ ಮಾಡೋದು ನನಗೆ ಗೊತ್ತಿಲ್ಲ. ಲಾಸ್ಟ್ ಮೂವಿ ಮಾಡಿದ್ರಲ್ಲ ಅದು ಕಾಂತಾರ ಮೂವಿ ಬಗ್ಗೆ ಹೇಳೋದಾದರೆ, VFX ವರ್ಕ್ ಅವರು ಹಾಲಿವುಡ್ ಲೆವೆಲ್ಗೆ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ VFX ಕಂಪನಿ ಏನಿದೆಯಲ್ಲ, ಲಯನ್ ಕಿಂಗಿಗೆ ಎಂಥ VFX ವರ್ಕರ್ಸ್ ಇರೋದು ಗುರು. ಆಸ್ಕರ್ ವಿನ್ನಿಂಗ್ ಮೂವೀಸ್ಗೆಲ್ಲ ಮಾಡಿರೋವಂಥವ್ರು. ಲಯನ್ ಕಿಂಗ್, ಬ್ಯಾಟ್ಮ್ಯಾನ್, ಹ್ಯಾರಿ ಪಾಟರ್, ಶರ್ಲಾಕ್ ಹೋಮ್ಸ್, ಇಂಥ VFX ಆರ್ಟಿಸ್ಟ್ನ ಹಿಡ್ಕೊಂಡು ಯಾವ ರೀತಿ ಮೂವಿ ಮಾಡ್ಬೋದು ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ. ಬೇಕಾಗಿದೆ ಕಾಂತಾರ ಸಿನಿಮಾಗೆ ಇಂಥ ಒಂದು VFX ಆರ್ಟಿಸ್ಟ್ ಬೇಕಾಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕಾಂತಾರ ಆ ಒಂದು ಬಜೆಟಲ್ಲಿ ಹಿಟ್ಟಾಗಿದೆ ಅಂದರೆ ಕಾಂತಾರ 2 ಕೂಡ ಯಾವ ರೇಂಜಿಗೆ ಹಿಟ್ಟಾಗಬೇಕು ಅನ್ನೋದು ರಿಷಬ್ ಶೆಟ್ಟಿ ಅವರ ತಲೆಯಲ್ಲಿರುತ್ತೆ. ಇವರ ಥಿಂಕಿಂಗು ಸೇಮ್ ಟು ಸೇಮ್ ಯಶ್ ಅವ್ರ ಥರನೇ ಇರುವಂಥದ್ದು. ಒಂದು ಮೂವಿ ಅಪ್ಪೋಯ್ತು ಅಂದರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇನ್ನೇನು ಮಾಡ್ಬೋದು ಅನ್ನೋದೇ ಇವರುಗಳ ಯೋಚನೆ ಆಗಿರುವಂಥದ್ದು. ಇಲ್ಲಿ ಪ್ರಭಾಸ್ ಅವ್ರ ಬಗ್ಗೆ ಹೇಳೋದಾದ್ರೆ, ಇವರು ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ತುಂಬಾ ಒಂದು ಯೋಚನೆ ಮಾಡಿದ್ರೆ ಸುಮ್ಮನೆ ಬಿದ್ದುಬಿಡ್ತಾರೆ. ಆ ಥರದ ವಿಷಯ ಯಶ್ ಅವರಾಗಲಿ ರಿಷಬ್ ಶೆಟ್ಟಿ ಅವರು ಮಾಡಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಜುಲೈಯಲ್ಲಿ ಇನ್ನೊಂದು ರಿಲೀಸ್ ತುಂಬಾ ಖುಷಿಯಾಗುತ್ತೆ. ಜುಲೈಯಲ್ಲಿ ಮೂವೀಸ್ ಇಲ್ಲ ಅನ್ನೋರಿಗೆ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು.
ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಈ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತದೆ ಅಂತಲೇ ಹೇಳ್ಬೋದು. ನೋಡೋಣ ಗುರು, ಈ ಜುಲೈಯಲ್ಲಿ ಬರ್ತಿರೋಂಥ ಮಾಫಿಯಾ ಸಿನಿಮಾ ಆಗಲಿ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಮೂವಿ ಏನಿದೆಯಲ್ಲ, ಈ ಮೂವಿ ಬರೋದು ಒಳ್ಳೇದಾಯ್ತು ಅಂತಲೇ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿನ ನಾವು ಎಲ್ಲೂ ಕೂಡ ಡ್ರಾಪ್ ಆಗ್ದಲೇ ನೋಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.